ಹಲೋ ಸ್ನೇಹಿತರೆ, ನನ್ನ ಜಂಗಲ್ ಸಾಹಸಕ್ಕೆ ಸ್ವಾಗತ. ಇಂದು ನಾವು ಜೋಗ ಜಲಪಾತವನ್ನು ನೋಡ್ತಾ ಇದ್ದೇವೆ. ಈ ನೋಟವನ್ನು ನೋಡಿ. AI ಮಂಕಿ ಬ್ಲಾಗಿಂಗ್ ಇದನ್ನ ಮಾಡಬೇಕಂದ್ರೆ ಜಸ್ಟ್ ಗೂಗಲ್ ಪ್ಲೋಗ್ ಹೋಗಿ ಬರ್ದು ಹಾಕಿದ್ರೆ ಸಾಕು. ಅದು ಹೇಗೆ? ಮೊದಲು ಈ 2 ಕ್ಲಿಪ್ ಅನ್ನು ನೋಡಿ. ವ್ಲಾಗ್ಗೆ ಇದು ಸರೈನ ಸ್ಥಳ. ನೀವು ಯೋಚಿಸೋದಿಲ್ವೇ? ಪ್ರಕೃತಿ, ವನ್ಯಜೀವಿಗಳು ಮತ್ತು ನಾನು ಅದ್ಭುತವಾಗಿಲ್ವೇ? ನೀರು ತುಂಬಾ ರಿಫ್ರೆಶ್ ಆಗಿದೆ. ನೀವು ಇದನ್ನ ಅನುಭವಿಸಲೇಬೇಕು. ವಿಡಿಯೋ ಕ್ರಿಯೇಟ್ ಮಾಡೋಕೆ 2 ಆ್ಯಪ್ ಬೇಕು. ಒಂದು ಫೈರ್ಫಾಕ್ಸ್ ಮತ್ತು USA VPN. ನೆಕ್ಸ್ಟ್ ಸ್ಟೆಪ್ USA VPN ಸರ್ವರ್ನ ಕನೆಕ್ಟ್ ಮಾಡೋದು. ಕನೆಕ್ಟ್ ಆಗೋಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ, ಅದಕ್ಕಾಗಿ ಸ್ವಲ್ಪ ವೇಟ್ ಮಾಡಿ. ಆ್ಯಡ್ಸ್ ಕೂಡ ಬರ್ಬೋದು. ಈಗ ಸರ್ವರ್ ಕನೆಕ್ಟ್ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೊಸ ಜಿಮೇಲ್ನ ಕ್ರಿಯೇಟ್ ಮಾಡೋದು. ಹಳೆ ಜಿಮೇಲ್ನ ಯೂಸ್ ಮಾಡಬಾರ್ದು. ನಾನೊಂದು ಜಿಮೇಲನ್ನು ಬೇಗನೆ ಕ್ರಿಯೇಟ್ ಮಾಡ್ತೇನೆ. ನೆನಪಿರಲಿ, ಜಿಮೇಲ್ ಕ್ರಿಯೇಟ್ ಮಾಡುವಾಗ USA ಸರ್ವರ್ ಕನೆಕ್ಟ್ ಆಗೇ ಇರಬೇಕು. ನೀವು ಗೂಗಲ್ ಪ್ಲೋನಲ್ಲಿ ಯಾವ ಥರ ಪ್ರಾಂಪ್ಟ್ ಹಾಕ್ತೀರಾ ಅನ್ನೋದ್ರ ಮೇಲೆ ವಿಡಿಯೋ ಕ್ರಿಯೇಟ್ ಆಗುತ್ತೆ. ಒಂದು ವೇಳೆ ಪ್ರಾಂಪ್ಟಲ್ಲಿ ತಪ್ಪಿದ್ರೆ ಅದು ಕಾರ್ಟೂನ್ ಥರ ಮಂಕಿ ಕ್ರಿಯೇಟ್ ಮಾಡುತ್ತೆ. ಜಿಮೇಲ್ ಕ್ರಿಯೇಟ್ ಆಯಿತು. ಫೈರ್ಫಾಕ್ಸ್ ಬ್ರೌಸರ್ನ ಓಪನ್ ಮಾಡಬೇಕು. ಸರ್ಚ್ನಲ್ಲಿ ಗೂಗಲ್ ಜಿಮಿನೈ ಸ್ಟೂಡೆಂಟ್ ಆಫರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ನಂತರ ಇಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಆ ಅಕೌಂಟನ್ನು ಲಾಗಿನ್ ಮಾಡಿ. ಯೂಸ್ ಅನದರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಮಾಡಿರೋ ಜಿಮೇಲ್ನ ಲಾಗಿನ್ ಮಾಡಿ. ನಾನು ಕೂಡ ಬೇಗ ID ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ತೆ. ಪಾಸ್ವರ್ಡ್ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಆನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೋಲ್ ಮಾಡಿದರೆ ಇನ್ನೊಂದ್ಸಲ ಸೇವ್ ಅಂತ ಕ್ಲಿಕ್ ಮಾಡಿ. ಕ್ಯಾನ್ಸಲ್ ಅಂತ ಕಾಣ್ತಾ ಇದೆ, ಕ್ಯಾನ್ಸಲ್ನ ಒತ್ತಿ. ಹೋಮ್ ಅಡ್ರೆಸ್ನ USA ಅಂತ ಟೈಪ್ ಮಾಡಿ. ಯಾವುದಾದ್ರೂ USA ಲೊಕೇಶನ್ನ ಹಾಕಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಬೋದು. ಆನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಜಿಮೇಲ್ ಈ ಬ್ರೌಸರ್ನಲ್ಲಿ ಈಗ ಲಾಗಿನ್ ಆಗಿದೆ. ನಂತರ ಮೇಲ್ಗಡೆ ಕಾಣ್ತಿರೋ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಬಂದರೆ ಪ್ಲಸ್ ಐಕಾನ್ ಇರುತ್ತೆ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹೊಸ ಪೇಜ್ ಓಪನ್ ಆಯಿತು. ಮತ್ತೆ ಅಲ್ಲಿ ಜಿಮಿನಿ ಸ್ಟೂಡೆಂಟ್ ಆಪ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಗೂಗಲ್ AI Pro ಈಸ್ ಫ್ರೀ ಫಾರ್ ಸ್ಟೂಡೆಂಟ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಜಿಮಿನಿ ಪೇಜ್ ಓಪನ್ ಆಯಿತು. ಅಲ್ಲಿ ಗೆಟ್ ಆಫರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ಲೂ ಕಲರಲ್ಲಿ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು, $0 ಇದ್ದರೆ ಮಾತ್ರ ವೆರಿಫೈ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಂದರೆ ನಿಮ್ಮ ದುಡ್ಡು ಕಟ್ ಆಗುತ್ತೆ. ಈ ಆಫರ್ ಜೂನ್ 30ರವರೆಗೆ ಮಾತ್ರ ಅವೈಲೇಬಲ್ ಇದೆ. ವೆರಿಫೈ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ವೆರಿಫೈ ಸ್ಟೂಡೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ಟೂಡೆಂಟ್ ಸ್ಟೇಟಸ್ನ ವೆರಿಫೈ ಮಾಡಬೇಕು. ಅದಕ್ಕಾಗಿ ಇನ್ನೊಂದು ಪೇಜ್ ಕೂಡ ಓಪನ್ ಮಾಡಬೇಕು. ಮೇಲ್ಗಡೆ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಹೊಸ ಪೇಜ್ ಓಪನ್ ಆಯಿತು. ಇದರಲ್ಲಿ ಟೆಂಪ್ ಮೇಲ್ ಫಾರ್ ಸ್ಟೂಡೆಂಟ್ ಅಂತ ಟೈಪ್ ಮಾಡಿ. ಟೆಂಪ್ ಮೇಲ್ ಫಾರ್ ಸ್ಟೂಡೆಂಟ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಲೋಡಿಂಗ್ ಆಯಿತು. ಲೋಡಿಂಗ್ ಆದಮೇಲೆ ಈ 2ನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಸರಿಯಾಗಿ ನೋಡ್ಕೊಳ್ಳಿ, ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ ಬೇರೆ ವೆಬ್ಸೈಟಲ್ಲಿ ನಿಮಗೆ ವೆರಿಫಿಕೇಷನ್ ಕೋಡ್ ಸಿಗೋದೇ ಇಲ್ಲ. ಈ ಯೆಲ್ಲೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಯೆಲ್ಲೋ ಮಾರ್ಕ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೊಂದು ಟೆಂಪ್ ಮೇಲ್ ತಯಾರಾಗುತ್ತೆ. ಅದನ್ನು ಕಾಪಿ ಮಾಡಿ ಮೇಲ್ಗಡೆ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಸ್ಟೂಡೆಂಟ್ ವೆರಿಫಿಕೇಷನ್ ಪೇಜ್ಗೆ ಹೋಗಿ ಕಾಪಿ ಮಾಡಿರೋ ಟೆಂಪ್ ಮೇಲ್ನ ಈ ಸ್ಟೂಡೆಂಟ್ ವೆರಿಫಿಕೇಷನ್ನಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿದೆ. ಆನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀನಿ. ಎಂಟರ್ ವೆರಿಫಿಕೇಷನ್ ಕೋಡ್ ಅಂತ ಬಂತು. ವೆರಿಫಿಕೇಷನ್ ಕೋಡ್ಗಾಗಿ ಮತ್ತೆ ಟೆಂಪ್ ಮೇಲ್ ಪೇಜ್ಗೆ ಹೋಗ್ತೀನಿ. ಟೆಂಪ್ ಮೇಲ್ ಪೇಜ್ಗೆ ಹೋದಾಗ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನೋ ಮೆಸೇಜ್ ಅಂತ ಕಾಣ್ತಾ ಇದೆಯಲ್ಲ, ಇಲ್ಲಿ ಮೆಸೇಜ್ ಬರುತ್ತೆ. ಸ್ವಲ್ಪ ಹೊತ್ತು ವೇಟ್ ಮಾಡಿದ ನಂತರ ಮೆಸೇಜ್ ಕೂಡ ಬಂತು. ಗೂಗಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆನಂತರ ವೆರಿಫೈ ಯುವರ್ ಸ್ಟೂಡೆಂಟ್ ಇಮೇಲ್ ಅಡ್ರೆಸ್ ಇದರ ಕೆಳಗಡೆ ಕೋಡ್ ಕಾಣ್ತಾ ಇದೆಯಲ್ಲ, ಇದನ್ನು ಕಾಪಿ ಮಾಡಬೇಕು. ಆನಂತರ ವಾಪಸ್ ಮತ್ತೆ ವೆರಿಫಿಕೇಷನ್ ಪೇಜ್ಗೆ ಹೋಗಬೇಕು. ಇಲ್ಲಿ ಪೇಸ್ಟ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಸ್ಟೆಪ್ ಕಂಪ್ಲೀಟ್ ಆಯಿತು. ಆನಂತರ ಸ್ಟಾರ್ಟ್ ಟ್ರಯಲ್ ಮೇಲೆ ಕ್ಲಿಕ್ ಮಾಡಬೇಕು. ಲೋಡಿಂಗ್ ಆಗೋಕ್ಕೆ ಸ್ವಲ್ಪ ಹೊತ್ತು ತಗೊಳ್ಳುತ್ತೆ. ಲೋಡಿಂಗ್ ಆದ ನಂತರ ಕಾರ್ಡ್ ಆ್ಯಡ್ ಮಾಡಬೇಕಾಗುತ್ತೆ. ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಯಾವುದಾದ್ರೂ ನಡೆಯುತ್ತೆ. ಚಿಂತೆ ಮಾಡಬೇಡಿ, ಇದು ಯಾವುದೇ ಥರ ಹಣ ಕಟ್ಟಾಗಲ್ಲ. ಈ ಸಬ್ಸ್ಕ್ರಿಪ್ಷನ್ 15 ತಿಂಗಳವರೆಗೆ ಫ್ರೀ ಆಗಿರುತ್ತೆ. 15 ತಿಂಗಳ ಒಳಗೆ ಏನಾದರೂ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಿದರೆ ನಮಗೆ ಯಾವುದೇ ಥರ ಹಣ ಕಟ್ಟಾಗಲ್ಲ. ನಾವು 15 ತಿಂಗಳ ಒಳಗೆ ಸಬ್ಸ್ಕ್ರಿಪ್ಷನ್ ಅನ್ನು ಕ್ಯಾನ್ಸಲ್ ಮಾಡಿದರೆ ಆಯಿತು. ಸ್ಟಾರ್ಟ್ ಟ್ರಯಲ್ ಮೇಲೆ ಕ್ಲಿಕ್ ಮಾಡಿದೆ. ಸ್ವಲ್ಪ ಲೋಡಿಂಗ್ ಆಗ್ತಾ ಇದೆ. ಆನಂತರ ಆ್ಯಡ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಪ್ರೊಸೆಸ್ ಮಾಡುವಾಗ VPN ಕನೆಕ್ಟ್ ಆಗೇ ಇರಬೇಕು. ನಿಮ್ಮ ಕಾರ್ಡ್ ನಂಬರನ್ನು ಹಾಕಿ
ಆನಂತರ ಕೆಳಗಡೆ ಮಂತ್ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲಿ ನಿಮ್ಮ ಎಕ್ಸ್ಪೈರಿ ಡೇಟನ್ನು ಹಾಕಿ. CVC ಅಂದರೆ ಕಾರ್ಡ್ ಹಿಂದ್ಗಡೆ 3 ನಂಬರ್ ಇರುತ್ತೆ, ಅದನ್ನು ಹಾಕಿ. ಈ ಪೋಸ್ಟ್ ಕೋಡನ್ನು 20,001 ಅಂತ ಟೈಪ್ ಮಾಡಿ. ಲೊಕೇಶನ್ ಯುನೈಟೆಡ್ ಸ್ಟೇಟ್ಸ್ ಅಂತಲೇ ಇರಲಿ. ಪೋಸ್ಟ್ ಕೋಡಲ್ಲಿ 20,001 20001 ಅಂತ ಟೈಪ್ ಮಾಡಿ. ಆನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ನಾನು ಕೂಡ ಎಲ್ಲ ಡೀಟೇಲ್ಸ್ ಹಾಕಿ ಫಿಲ್ ಮಾಡಿದ್ದೆ. ನಾನು ಮೊದಲೇ ಈ ಆಫರ್ನ ತಗೊಂಡಿರೋದ್ರಿಂದ ಇದನ್ನು ಮತ್ತೆ ಮಾಡೋಕ್ಕಾಗಲ್ಲ, ಅದಕ್ಕೆ ಕಾಣಿಸ್ತಾ ಇದ್ದೇನೆ. ಸ್ಟಾರ್ಟ್ ಟ್ರಯಲ್ ಮೇಲೆ ಕ್ಲಿಕ್ ಮಾಡಿದರೆ ಸೀದಾ ಸಬ್ಸ್ಕ್ರೈಬ್ ಅಂತ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಎಲ್ಲ ಸ್ಟೆಪ್ ಕಂಪ್ಲೀಟ್ ಆಯಿತು. ಆನಂತರ ನೆಕ್ಸ್ಟ್, ಆನಂತರ ಜಿಮಿನಿ ಓಪನ್ ಆಯಿತು. ಆಮೇಲೆ ಟ್ರೈ 2.5 ಮೇಲೆ ಕ್ಲಿಕ್ ಮಾಡಿ. ಜಿಮಿನಿ ಪ್ರೋ ಸಿಕ್ತು. ಆನಂತರ ನೆಕ್ಸ್ಟ್ ಪೇಜ್ ಓಪನ್ ಮಾಡಿ, ಗೂಗಲ್ ಪ್ಲೋ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಎಲ್ಲರೂ ಕೂಡ ಗೂಗಲ್ ಪ್ಲೋನಲ್ಲೇ ಕ್ರಿಯೇಟ್ ಮಾಡೋದು ಈ ಥರ ವಿಡಿಯೋನ. ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಗೂಗಲ್ ಲ್ಯಾಬ್ಸ್ ಕ್ರಿಯೇಟ್ ವಿತ್ AI ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಗೂಗಲ್ ಪ್ಲೋ ಓಪನ್ ಆಯಿತು. ಕ್ರಿಯೇಟ್ ವಿತ್ ಪ್ಲೋ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ಲೋನಲ್ಲಿ ವಿಡಿಯೋ ಕ್ರಿಯೇಟ್ ಮಾಡಲು ನಿಮಗೆ ತಿಂಗಳಿಗೆ 1000 ಕ್ರೆಡಿಟ್ ಸಿಗುತ್ತೆ. ಅದರಿಂದ ನೀವು ಬೇಕಾದಷ್ಟು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಇನ್ ವಿತ್ ಗೂಗಲ್ ಅಂತ ಕ್ಲಿಕ್ ಮಾಡಿ. ಗೂಗಲ್ ಅಕೌಂಟ್ ಹಾಕಿ ಸೈನ್ ಇನ್ ಮಾಡಿ. ಸೈನ್ ಇನ್ ಆದಮೇಲೆ ಗೂಗಲ್ ಪ್ಲೋ ಓಪನ್ ಆಯಿತು. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಎಷ್ಟು ಬೇಕಾದರೂ ಅಷ್ಟು ವಿಡಿಯೋ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನಿಮಗೆ 1000 ಕ್ರೆಡಿಟ್ ಸಿಗುತ್ತೆ. ನನಗೆ 820 ಇದೆ, ಯಾಕೆಂದರೆ ನಾನು 2-3 ವಿಡಿಯೋ ಕ್ರಿಯೇಟ್ ಮಾಡಿದ್ದೇನೆ. ವಿಡಿಯೋ ಕ್ರಿಯೇಟ್ ಮಾಡಲು ಚಾಟ್ GPT ಓಪನ್ ಮಾಡಬೇಕು. ಚಾಟ್ GPT ಓಪನ್ ಮಾಡಿ ಇದೇ ಥರ ಒಂದು ಪ್ರಾಂಪ್ಟ್ ಬರೆದು ಕೊಡಲು ಹೇಳಿ. ಗೂಗಲ್ ಪ್ಲೋಗೋಸ್ಕರ ನನಗೊಂದು ವಿಡಿಯೋ ಪ್ರಾಂಪ್ಟ್ ಬರೆದು ಕೊಡಿ ಮತ್ತು ಅದು ಮಂಗನ ಬ್ಲಾಗಿಂಗ್ ಆಗಿರಲಿ. ಮಂಗ ನೀಲಿ ಅಂಗಿಯನ್ನು ಧರಿಸಿರಬೇಕು, ತಲೆಗೆ ಒಂದು ಟೋಪಿ ಹಾಕಿರಬೇಕು. ಅದರ ಜೊತೆಗೆ ನಿಮಗೆ ಬೇಕಾಗಿರುವ ಡೈಲಾಗನ್ನು ಬರೆದು ಈ ಥರ ಒಂದು ಪ್ರಾಂಪ್ಟ್ ಬರೆದು ಕೊಡಲು ಹೇಳಿ ಇಂಗ್ಲೀಷ್ನಲ್ಲಿ. ಆನಂತರ ಪ್ರಾಂಪ್ಟನ್ನು ಚಾಟ್ GPT ಬರೆದು ಕೊಡುತ್ತದೆ, ಅದನ್ನು ಕಾಪಿ ಮಾಡಿ. ಮೊದಲು ಪ್ರಾಂಪ್ಟನ್ನು ಕಾಪಿ ಮಾಡಿ, ಆನಂತರ ವಾಯ್ಸನ್ನು ಕಾಪಿ ಮಾಡಬೇಕು. ಇದೇ ಥರ ನಾನು ಕಾಪಿ ಮಾಡಿದ ಹಾಗೆ ಕಾಪಿ ಮೇಲೆ ಕ್ಲಿಕ್ ಮಾಡಿದೆ. ನಂತರ ಗೂಗಲ್ ಪ್ಲೋವನ್ನು ಓಪನ್ ಮಾಡಿದೆ. ಗೂಗಲ್ ಪ್ಲೋಗೆ ಹೋಗಿ ಇಲ್ಲಿ VO3 ಫಾಸ್ಟ್ ಟೆಕ್ಸ್ಟ್ ಟು ವಿಡಿಯೋ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಈ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. VO3 ಟೆಕ್ಸ್ಟ್ ಟು ವಿಡಿಯೋ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಟು ವಿಡಿಯೋ VO3 ಫಾಸ್ಟ್ ಟೆಕ್ಸ್ಟ್ ಟು ವಿಡಿಯೋ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಎಷ್ಟು ಬೇಕಂತ ಕೇಳುತ್ತೆ, ಅದನ್ನು 2 ಅಥವಾ 1 ಸೆಲೆಕ್ಟ್ ಮಾಡಿ. ಯಾಕೆಂದರೆ ಜಾಸ್ತಿ ವಿಡಿಯೋ ಹಾಕಿದರೆ ಜಾಸ್ತಿ ಕ್ರೆಡಿಟ್ ಹೋಗುತ್ತೆ. ಆನಂತರ ಕಾಪಿ ಮಾಡಿರೋ ಟೆಕ್ಸ್ಟನ್ನು ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಡೈಲಾಗನ್ನು ಸಹ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ವಾಪಸ್ ಚಾಟ್ GPTಗೆ ಹೋಗಿ ಅಲ್ಲಿರೋ ಡೈಲಾಗನ್ನು ಕಾಪಿ ಮಾಡಿ. ಹೇ ಗೈಸ್, ಐ ಕಮ್ ಟು ಗೋಕರ್ಣ ಫಾರ್ ಅ ಟ್ರಿಪ್ ಅಂತ ಇದೆಯಲ್ಲ, ಅದನ್ನು ಸಹ ಕಾಪಿ ಮಾಡಬೇಕು. ಇಲ್ಲಿಂದ ಕಾಪಿ ಮಾಡಿದರೆ ಇಷ್ಟು ಕಾಪಿ ಮಾಡಿ, ಕಾಪಿ ಅಂತ ಕ್ಲಿಕ್ ಮಾಡಿ. ಆನಂತರ ಗೂಗಲ್ ಪ್ಲೋಗೆ ಹೋಗಬೇಕು. ಎಂಟರ್ ಒತ್ತಬಾರ್ದು ಯಾವುದೇ ಕಾರಣಕ್ಕೂ. ಎಂಟರ್ ಒತ್ತಿದರೆ ಸೆಂಡ್ ಆಗುತ್ತೆ. ಈ ಕಾರಣಕ್ಕಾಗಿ ಇಲ್ಲಿ ಡೈಲಾಗ್ ಅಂತ ಟೈಪ್ ಮಾಡಿ. ಡೈಲಾಗ್ ಅಂತ ಟೈಪ್ ಮಾಡಿ. ಡೈಲಾಗ್ ಅಂತ ಟೈಪ್ ಮಾಡಿ ಸ್ವಲ್ಪ ಸ್ಪೇಸ್ ಕೊಟ್ಟು ನೀವು ಕಾಪಿ ಮಾಡಿರೋ ಡೈಲಾಗನ್ನು ಪೇಸ್ಟ್ ಮಾಡಿ. ಆನಂತರ ಲಾಸ್ಟಲ್ಲಿ ಇನ್ ಕನ್ನಡ ಅಂತ ಟೈಪ್ ಮಾಡಬೇಕಾಗುತ್ತೆ. ಇನ್ ಕನ್ನಡ. ಹೀಗೆ ಮಾಡೋದ್ರಿಂದ ಕನ್ನಡದಲ್ಲಿ ವಿಡಿಯೋ ಕ್ರಿಯೇಟ್ ಆಗುತ್ತೆ. ಆನಂತರ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೀವು ನೋಡ್ತಾ ಇದ್ದೀರಾ, ಈ ಥರ ಪ್ರಾಂಪ್ಟ್ ಕೊಟ್ಟಿದ್ರಿಂದ ಲೋಡ್ ಆಗ್ತಾ ಇದೆ. ಸ್ವಲ್ಪ ಹೊತ್ತು ತೆಗೆದುಕೊಳ್ಳುತ್ತೆ, 2 ಅಥವಾ 3 ನಿಮಿಷ ಆಗ್ಬೋದು. ಆನಂತರ ಇದು ಕ್ರಿಯೇಟ್ ಆಗುತ್ತೆ. ನಾನು 2 ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಅದಕ್ಕೆ 2 ವಿಡಿಯೋ ಕ್ರಿಯೇಟ್ ಆಗ್ತಾ ಇದೆ. 2 ವಿಡಿಯೋ ಕ್ರಿಯೇಟ್ ಆಯಿತು, ನೀವು ನೋಡ್ತಾ ಇರ್ಬೋದು. ಮೇಲ್ಗಡೆ ಇರೋದು ರಿಯಲಿಸ್ಟಿಕ್ ಆಗಿದೆ. ಪ್ಲೇ ಮಾಡ್ತೀನಿ ನೋಡಿ. ಗೋಕರ್ಣಕ್ಕೆ ಬಂದಿದ್ದೀನಿ, ಆದ್ರೆ ನನ್ನ ದೊಡ್ಡ ಫ್ರೆಂಡ್ ನಾನು ಇಲ್ಲೇ ಬಿಟ್ಟು ಟೀ ಕುಡಿಯಕ್ಕೆ ಹೋದವನು ಇನ್ನೂ ಬಂದಿಲ್ಲ. 3 ಗಂಟೆ ಆಯ್ತು. ಇದನ್ನು ಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆನಂತರ ಕೆಲವೊಬ್ಬರು ಈ ಆಫರ್ ಮುಗಿದೋದ್ಮೇಲೆ ಸಬ್ಸ್ಕ್ರಿಪ್ಷನ್ ತಗೊಂಡು ಹಣವನ್ನು ಕಟ್ ಮಾಡಿಸ್ಕೊಳ್ತಾ ಇರ್ಬೋದು. ಅದಕ್ಕಾಗಿ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತಲೂ ಕೂಡ ಕಾಣಿಸ್ಕೊಡ್ತೀನಿ. ಇಲ್ಲಾಂದರೆ ATM ಇಂದ ಹಣ ಕಟ್ ಆಗ್ತಾ ಇರ್ತದೆ. ಜಿಮಿನಿ ವೆಬ್ಸೈಟ್ನ ಓಪನ್ ಮಾಡಬೇಕು. ಗೆಟ್ ಆಫರ್ ಮೇಲೆ ಕ್ಲಿಕ್ ಮಾಡಬೇಕು. ಗೆಟ್ ಆಫರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಗೋ ಟು ಜಿಮಿನಿ ಪ್ರೋ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಟು ವೆಬ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಜಿಮಿನಿ ಓಪನ್ ಆಗುತ್ತೆ. ಜಿಮಿನಿ ಪ್ರೋ ಮೋಡ್ ಓಪನ್ ಆದಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಆನಂತರ ಎಡಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಲಾಸ್ಟ್ಗೆ ಕಾಣ್ತಾ ಇದೆಯಲ್ಲ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಕ್ಯಾನ್ಸಲ್ ಮೆಂಬರ್ಶಿಪ್ ಅಂತ ಇದೆ ಲಾಸ್ಟ್ಗೆ, ಅದನ್ನು ಕ್ಲಿಕ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಳ್ಬೋದು.
ಇಲ್ಲ ಅಂದರೆ ಇನ್ನೊಂದು ಕೂಡ ದಾರಿ ಇದೆ. ಇನ್ನೊಂದು ದಾರಿ ಅಂದರೆ ಪ್ಲೇಸ್ಟೋರ್ಗೆ ಹೋಗಿ ಮೇಲ್ಗಡೆ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆನಂತರ ಪೇಮೆಂಟ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದರೆ ಕ್ಯಾನ್ಸಲ್ ಅಂತ ಕೆಳಗಡೆ ಆಪ್ಷನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದು ಕ್ಯಾನ್ಸಲ್ ಆಗುತ್ತೆ. ಇನ್ನೂ ಹೆಚ್ಚಿನ AI ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.